ಬಂಡೀಪುರಕ್ಕೆ ಟ್ರಿಪ್ಗೆ ಹೊರಟಿದ್ವಿ. ಒಂದು ಹಾಗೆ ವಿಡಿಯೋ ತಗೊಂಡಿದ್ದೀನಿ ನಿಮ್ಮ ಮುಂದೆ. ಬಂಡೀಪುರದ ವ್ಲಾಗ್ ಬರ್ತಾಯಿದೆ ನೋಡಿ ಕಾರಲ್ಲಿ ಹೊರಟಿದ್ವಿ. ಮೈಸೂರು ರೋಡಿಗೆ ಬಂದು ತಲುಪಿದ್ವಿ. ದೇವಸ್ಥಾನ ಟೋಲ್ ದಾಟಿದ್ವಿ. ಟೋಲ್ ದಾಟಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಫುಲ್ ರಶ್ಶು. ಶನಿವಾರ ಆದ್ದರಿಂದ ವೀಕೆಂಡು ಎಲ್ಲ ಫುಲ್ ರಶ್. ಎಲ್ಲರೂ ಟ್ರಾವೆಲಿಂಗ್ ಮಾಡ್ತಾಯಿದ್ರು. ನಾವು ಎಂಜಾಯ್ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡ್ತಾಯಿದ್ವಿ. ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ಮೋಡ ಇತ್ತು, ಮಳೆನೂ ಬರ್ತಾ ಇರಲಿಲ್ಲ ಜಾಸ್ತಿ. ಹಾಗೆ ನೋಡಿ ಮೈಸೂರು ರೋಡಲ್ಲಿ ಒಂದು ರಜತಗಿರಿ ರೆಸ್ಟೋರೆಂಟ್ ಇದೆ, ಅದು ಕೂಡ ತಗೊಂಡಿದ್ದೀವಿ. ನೋಡಿ ಹಾಗೆ ಹೊರಟಿದ್ವಿ. ನೋಡಿ ಬಂಡೀಪುರ ತಲುಪಿದ್ವಿ. ಬಂಡೀಪುರ ದಾಟಿ ತಮಿಳುನಾಡು, ಬಾರ್ಡರ್ಗೆ ತಮಿಳುನಾಡಿಗೆ ಎಂಟ್ರಿ ಆದ್ವಿ. ಅಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಹಾಗೆ ರೆಸಾರ್ಟ್ ಕಡೆ ಹೊರಟಿದ್ವಿ. ನೋಡಿ ಹಾಗೆ ದಾರಿಲೆಲ್ಲ ಸೀನ್ ತಗೊಂಡೆ. ತುಂಬ ಚೆನ್ನಾಗಿತ್ತು ಸೀನ್ರಿ. ಎಲ್ಲ ಕಾಡು ಮಧ್ಯೆ ಹೊರಟಿದ್ವಲ್ಲ, ತುಂಬ ಚೆನ್ನಾಗಿತ್ತು. ಕಾಡು ಮಧ್ಯೆ ಯಾರು ಕಾರು ನಿಲ್ಸೋಂಗಿಲ್ಲ, ಹಿಡಿಯೋಂಗಿಲ್ಲ. ಎಲ್ಲ ಪ್ರಾಣಿಗಳು ಇರ್ತಾವಲ್ಲ ಇಲ್ಲಿ, ಅದಕ್ಕೆ ಹಾಗೆ ರೂಲ್ಸ್ ಮಾಡಿದರು. ನೋಡಿ ಎಲ್ಲಿ ನೋಡಿದ್ರಲ್ಲಿ ಹಸಿರು ಗಿಡ ಮರಗಳು. ನೋಡಿ ರೆಸಾರ್ಟ್ ತಲುಪಿದ್ವಿ. ರೆಸಾರ್ಟಲ್ಲಿ ಕೂಡ ಒಂದು ವಿಡಿಯೋ ತೊಗೊಂಡೆ, ಕ್ಲಿಪ್ಪಿಂಗು. ತುಂಬ ಚೆನ್ನಾಗಿದೆ ರೆಸಾರ್ಟು. ನೋಡಿ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಅವರ ಅಪ್ಪ ಅಮ್ಮಂದು ಮಕ್ಕಳನ್ನೆಲ್ಲ ಆಟ ಆಡ್ಸೋಕ್ಕೆ ಕರ್ಕೊಂಡು ಬಂದಿದ್ರು. ನಾವು ತಲುಪೋದ್ರಲ್ಲೇ ಸಾಯಂಕಾಲ 4 ಗಂಟೆ ಮೇಲೆ 4 ಗಂಟೆ ಆಗಿತ್ತು. ನೋಡಿ ಇದು ಡೈನಿಂಗು ಹಾಲು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡಿ ನಾನು ಒಂದಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಕನ್ನಡ ಬರುತ್ತಾ? ರೆಸಾರ್ಟ್ ಡೈನಿಂಗ್ ಹಾಲು. ಕರ್ನಾಟಕದವರ ಇಲ್ಲಿಯವರೇ ಕನ್ನಡ ಎಲ್ಲ ಕಲ್ತೀರಾ? ಎಲ್ಲರೂ ಬಂದವ್ರ ಜೊತೆ ಅವರು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅಲ್ಲಿಯವರೇ ಹತ್ರ ಎಲ್ಲ ಮಾತಾಡಿ ಕನ್ನಡ ಅಭ್ಯಾಸ ಆಗಿತ್ತು ಅವ್ರಿಗೆ. ನೋಡಿ ಹಾಗೆ ಸುತ್ತಮುತ್ತಲು ಎಷ್ಟು ಚೆನ್ನಾಗಿದೆ ಸೀನ್ರಿ. ನೇಚರ್ ತುಂಬ ಯಾವಾಗಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಕೂಡ ಮಕ್ಕಳ ಜೊತೆ ಮಕ್ಕಳ ಥರನೇ ಎಲ್ಲ ಆಟಗಳನ್ನು ಆಡಿದೆ. ಕ್ರಿಕೆಟು, ರೌಂಡ್ ತಿರುಗು, ಅದು ಒಂದು ಏನಿದೆ ಜ್ಞಾಪಕ ಬರ್ತಾಯಿಲ್ಲ. ಅದೆಲ್ಲ ಆಟನೂ ಆಡಿದ್ವಿ ನಾವೆಲ್ಲ ಮಕ್ಕಳ ಜೊತೆಗೆ. ಚೌಕಾಲಿ ಕೂಡ ಆಡಿದ್ವಿ. ನೋಡಿ ಹಾಗೆ ನೈಟು ಡಿನ್ನರ್ಗೆ ಬಂದ್ವಿ. ನೋಡಿ ಹೇಗಿದೆ ನೈಟು ರೆಸಾರ್ಟ್ ವ್ಯೂ ಹೇಗಿದೆ ನೋಡಿ. ಎಲ್ಲರೂ ಡೈನಿಂಗ್ ಹಾಲ್ಗೆ ಊಟಕ್ಕೆ ಬಂದಿದ್ರು. ಬೇರೆ ಟೈಮಲ್ಲೆಲ್ಲ ಅವರವರು ಕಾಣಲ್ಲ, ನೈಟ್ಗೆ ಎಲ್ಲರೂ ಬಂದಿರ್ತಾರೆ. ಡೇ ಟೈಮಲ್ಲಿ ಎಲ್ಲರೂ ಹೊರಗಡೆ ಹೋಗಿರ್ತಾರೆ ಸುತ್ತಾಡೋಕ್ಕೆ. ನೋಡಿ ಹೇಗಿದೆ. ನನಗೆ ಭಯ ಆಗ್ತಾಯಿತ್ತು. ಅಂತ ಸೌಂಡ್ ಬರ್ತಾಯಿತ್ತು. ಎಲ್ಲ ಥರ ಚಿರುಂಡೆ ಥರ ಸೌಂಡು.
ಎಲ್ಲ ಜೀರುಂಡೆದು ಪಕ್ಷಿಗಳು ಕೂಗೋ ಸೌಂಡು ಎಲ್ಲ ಬರ್ತಾಯಿತ್ತು. ನೈಟ್ ಕೂಡ ಸೈಲೆಂಟ್ ಇತ್ತು. ಅವಾಗವಾಗ ಒಂದೊಂದು ಪ್ರಾಣಿಗಳು ಕೂಗ್ತಾಯಿತ್ತು. ನೋಡಿ, ಪನ್ನೀರ್ ಫ್ರೈ ತೊಗೊಂಡಿದ್ವಿ. ಆಮೇಲೆ ಪುಲ್ಕ ಮತ್ತು ಪನ್ನೀರ್ ಮಸಾಲ ತೊಗೊಂಡ್ವಿ. ಮಟರ್ ಪನ್ನೀರ್ ತೊಗೊಂಡ್ವಿ. ನೋಡಿ, ಊಟ ಮಾಡ್ತಾಯಿದ್ವಿ ಎಲ್ಲರೂ. ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಊಟ ಮಾಡೋದನ್ನು. ತುಂಬ ಎಂಜಾಯ್ ಮಾಡಿದ್ವಿ 2 ದಿನ. ನೋಡಿ, ಮಾರ್ನಿಂಗೇ ನೋಡಿ, ನಾನು ಬೆಳಗ್ಗೆ ಎಲ್ಲೇ ಇರಲಿ ವಾಕ್ ಹೋಗ್ತಾ ಇರ್ತೀನಿ. ನೋಡಿ, ಈಗ ನೇಚರ್ ಅಂದ್ಕೊಂಡು ಬೇಗ 5 ಗಂಟೆಗೆ ಎಚ್ಚರ ಆಯ್ತು ನನಗೆ. ನೋಡಿ, ಹೊರಗಡೆ ಬಂದೆ 6:30ಗೆಲ್ಲ. ಸುತ್ತಮುತ್ತಲು ನೇಚರ್ ಹೇಗಿದೆ ನೋಡಿ. ಬೆಳಗ್ಗೆನೇ 6:30ಗೆ ಹೇಗಿದೆ ನೋಡಿ. ಇನ್ನೂ ಸೂರ್ಯನೂ ಉದಯ ಆಗಿರಲಿಲ್ಲ. ಆಗಷ್ಟೇ ಇನ್ನೂ ಮೂಡ್ತಾ ಇದ್ದ. ಮೋಡ ಬೇರೆ ಇತ್ತಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟ್ ಇದು. ಹಾಗೆ ವಾಕ್ ಬಂದಮೇಲೆ ರೆಸಾರ್ಟ್ದು ಹೊರಗಡೆನೂ ಬಂದು ತಗೊಂಡೆ ಸುತ್ತಮುತ್ತಲು. ನೋಡಿ, ಇದು ರೆಸಾರ್ಟ್ ಎಂಟ್ರಿ ಇದು. ನೋಡಿ, ಎಲ್ಲ ಕಾರುಗಳು, ನಮ್ಮ ಕಾರು ಎಲ್ಲ ಕಾರು ನಿಲ್ಲಿಸಿದ್ವಿ ಇಲ್ಲಿ ಬಂದವರೆಲ್ಲ. ತುಂಬ ಚೆನ್ನಾಗಿದೆ ಮಾತ್ರ ಇದು. ನೋಡಿ, ಎಷ್ಟು ಶಾಂತವಾಗಿತ್ತು. ನಾನು ಬೆಳಿಗ್ಗೆನೇ ಹಾಗೆ ನಮ್ಮ ಕಾಟೇಜ್ ಹತ್ರ ಹಾಗೆ ಮುಂದೆ ವಾಕ್ ಮಾಡ್ತಾಯಿದ್ದೆ. ನೋಡಿ, ಎಷ್ಟು ಕ್ಲೌಡ್ ಇದೆ ನೋಡಿ ಅಲ್ಲಿ. ಆ ಗುಡ್ಡಗಳು, ಮೋಡ ಹೇಗೆ ಒಂಥರ ತುಂಬ ಚೆನ್ನಾಗಿತ್ತು ಸೀನ್ರಿ ನೋಡೋಕ್ಕೆ. ವ್ಯೂ ತುಂಬ ಚೆನ್ನಾಗಿತ್ತು. ನಾನು ಹಾಗೇ ನೋಡಿಕೊಂಡು ಓಡಾಡ್ತಾ ಇದ್ದೆ, ವಾಕ್ ಮಾಡ್ತಾಯಿದ್ದೆ. ನೋಡಿ, ಇಂಥ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಅಂದರೆ ಎಲ್ಲರೂ ಮನೆ ನೆನಪಾಗಲ್ಲ, ಮರ್ತು ಬಿಡ್ತೀವಿ. ಒಂಥರ ನೇಚರಲ್ಲಿ ನಾವು ಒಂದಾಗ್ಬಿಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ತಣ್ಣಗೆ ಗಾಳಿ, ತುಂಬ ಚೆನ್ನಾಗಿತ್ತು. ಮೋಡ ಬೇರೆ ಇತ್ತಲ್ಲ, ಮಳೆ ಏನು ಬರಲಿಲ್ಲ, ಹಾಗೆ ಮೋಡ ಇತ್ತು ಫುಲ್. ಇಡೀ ದಿವಸ ಒಂದು ಸ್ವಲ್ಪ ಜಿನಿ ಹಾಗೆ ಮೋಡ ಹಾಗೆ ಬರ್ತಾಯಿತ್ತು. ಇಡೀ ದಿನ ಹಾಗೆ ಇತ್ತು. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ನೋಡಿ, ನಾನು ಅದರಲ್ಲೇ ಮೊಬೈಲಿಂದ ಒಂದೆರಡು ವಿಡಿಯೋ ತೊಗೊಂಡೆ. ಹಾಗೆ ಫ್ರಂಟ್ ಕ್ಯಾಮ್ರಾಯಿಂದ ಹಾಗೆ ವಾಕಿಂಗ್ ಮಾಡ್ತಾಯಿದ್ದೆ ಅಲ್ಲಿ. ನಮ್ಮ ಮನೇಲಿ ಯಾರಿಗೂ ಸೋಷಿಯಲ್ ಮೀಡಿಯಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ನಾನು ಅದಕ್ಕೆ ಯಾರ್ದು ವಿಡಿಯೋ ಹಾಕೋದಿಲ್ಲ, ನಾನು ಮಾತ್ರ ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ರಿಗೂ ಯೂಟ್ಯೂಬಲ್ಲಿ ಮೀಡಿಯಾ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ. ಎಲ್ಲೋ ಒಂದು ಕಡೆ ಅವರು ಒಂದೊಂದು ಕಡೆ ಬಂದಿರ್ತಾರೆ ಅಷ್ಟೇ. ಸುಮ್ಮನೆ ದೂರಿಂದ ತೋರಿಸಿರ್ತೀನಿ ಅವ್ರನ್ನ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಹಾಗೆ ರೆಸಾರ್ಟ್ ಸುತ್ತಲೂ ನೇಚರ್ ನೋಡಿ. ಎಲ್ಲ ತೆಗೆದೆ ವಿಡಿಯೋ. ರೆಸಾರ್ಟು ಹೇಗಿದೆ ನೋಡಿ. ಅಲ್ಲಲ್ಲೇ ಬೇರೆ ಬೇರೆ ಕಾಟೇಜ್ಗಳು. ತುಂಬ ಚೆನ್ನಾಗಿತ್ತು. ಬಂದರೆ ಎಷ್ಟು ದಿವಸ ಇದ್ದರೂ ಕೂಡ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ನೋಡಿ. ನೋಡಿ ಹಾಗೆ ಸುತ್ತಮುತ್ತಲು ಹೇಗಿದೆ ನೇಚರ್. ಬೆಂಗಳೂರಿಗೆ ಜಿಗಿ ಜೀವನದಿಂದ ಈ ಥರ ನೇಚರ್ ಬಂದರೆ ಎಲ್ಲರೂ
ಅದಕ್ಕೆ ವಾರ ಈ ವೀಕೆಂಡ್ ಆದ ಕೂಡಲೇ ಎಲ್ಲರೂ ಕಾರುಗಳು ಮೈಸೂರು, ಬಂಡೀಪುರ, ಊಟಿ ಆ ಕಡೆನೇ ಹೋಗ್ತಾ ಇರ್ತವೆ ಜಾಸ್ತಿ. ಬೆಂಗಳೂರಿನಲ್ಲಿರೋರೆಲ್ಲ ಮೋಸ್ಟ್ಲಿ ವೀಕೆಂಡ್ ಕಳೆಯೋಕ್ಕೆ ಹೋಗಿರ್ತಾರೆ ಎಲ್ಲರೂ. ನೋಡಿ ಎಷ್ಟು ಚೆನ್ನಾಗಿದೆ ರೆಸಾರ್ಟು. ಇದಕ್ಕೆಲ್ಲ ಸುತ್ತಲೂ ಕಾಂಪೌಂಡು ತಂತಿ ಬೇಲಿ ಹಾಕಿರ್ತಾರೆ. ನೈಟ್ ಮಾತ್ರ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿರ್ತಾರೆ, ಏನು ಪ್ರಾಣಿಗಳು ಸ್ವಲ್ಪ ಬರಬಾರ್ದು ಅಂತ ಆ ಥರ ಮಾಡಿರ್ತಾರೆ. ಹೊರಗಡೆ ಬರೋಕ್ಕೆ ಆಸ್ಪದ ಇಲ್ಲ, ತಂತಿ ಬೇಲಿ ಹಾಕಿರೋದ್ರಿಂದ. ನಾವು ಕೂಡ ಜರ್ನಿ ಮಾಡಿ ಬಂದಿದ್ದರಿಂದ ರಾತ್ರಿ ಆರಾಮಾಗಿ ನಿದ್ದೆ ಮಾಡಿದ್ವಿ. ಏನು ಸೌಂಡ್ ಕೇಳಿಸಿದ್ರು ಅಷ್ಟೊಂದು ಏನು ಭಯ ಆಗಲಿಲ್ಲ ನಮಗೆ. ಎಲ್ಲ ಪ್ರಾಣಿಗಳು ಇರ್ತಾವಂತೆ ಇಲ್ಲೇ ಹೇಳಿದ್ರು ಅವರು. ಆದರೆ ಈ ಕಡೆ ಬರಲ್ಲ, ಮನುಷ್ಯರಿರೋ ಕಡೆ. ಅವಕ್ಕೂ ಗೊತ್ತಾಗುತ್ತೆ, ಏನೋ ಅಕಸ್ಮಾತಾಗಿ ಬರುತ್ತೆ ಅಷ್ಟೇ. ಒಂದು ಜಿಂಕೆ ಮಾತ್ರ ಬಂದಿತ್ತು ರೆಸಾರ್ಟಲ್ಲಿ, ಏನೋ ತಪ್ಪಿಸ್ಕೊಂಡು ಮತ್ತೆ ಆ ಬೇಲಿ ಹಾರಿ ಹೋಯಿತು. ರೂಮ್ ತುಂಬ ಚೆನ್ನಾಗಿತ್ತು. ಡೂಪ್ಲೆಕ್ಸ್ ಹೌಸ್ ಥರ ಇತ್ತು. ಕೆಳಗಡೆ 3 ಜನ ಮಲ್ಬೋದು, ಮೇಲೆ 3 ಜನ ಮಲ್ಬೋದು, ಹಾಗಿತ್ತು. ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ರೆಸಾರ್ಟ್ ರೂಮ್ದು ತೋರಿಸ್ತೀನಿ ಅವಾಗ. ನೋಡಿ, ಇದು ಜಾಸ್ತಿ ದೊಡ್ಡದು ವಿಡಿಯೋ ಆಗುತ್ತಂತ ಒಂದೇ ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ಹಾಕ್ತೀನಿ ವಿಡಿಯೋ. ನನಗೆಲ್ಲೇ ಹೋಗಲಿ ಬೆಳಗ್ಗೆ ಎದ್ದು ವಾಕ್ ಹೋಗೋದು, ಈಗ ನೇಚರ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋದು ನನ್ನ ಹಾಬಿ. ನೋಡಿ, ಎಲ್ಲರೂ ನೇಚರ್ ಚೆನ್ನಾಗಿತ್ತಲ್ಲ, ಎಲ್ಲರೂ ಹೊರಗೆ ಬಂದಿದ್ವಿ. ಕಾಣಿಸ್ತಾ ಇದೆ ರಾತ್ರಿ ಹೊತ್ತು ಆ ಕಿಟಕಿಯಿಂದ ಈ ಸುತ್ತಲೂ ಎಲ್ಲ ಜಿ ಎಲ್ಲ ಸೌಂಡ್ ಬರ್ತಾ ಇರುತ್ತೆ. ಎಲ್ಲ ಸೀನ್ ಕಾಣಿಸುತ್ತೆ. ಯಾವುದಾದ್ರೂ ಪ್ರಾಣಿಗಳು ಬರ್ತಾವೇನೋ ಅಂತ ನೋಡಿ 12 ಗಂಟೆ ತನಕ ನೋಡಿದ್ವಿ, ಯಾವುದೂ ಕಾಣಲಿಲ್ಲ. ನೋಡಿ ಹಾಗೆ ಸುತ್ತಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು ವಾತಾವರಣ, ಕೂಲಾಗಿ. ಎಲ್ಲರೂ ವೀಕೆಂಡ್ಗೆ ಬನ್ನಿ ಬಂಡೀಪುರಕ್ಕೆ, ತುಂಬ ಚೆನ್ನಾಗಿರುತ್ತೆ. 1-2 ದಿವಸ ಇಲ್ಲಿ ರಜೆ ಕಳೆದು ಹೋದರೆ ಮನಸ್ಸಿಗೂ ರಿಲ್ಯಾಕ್ಸ್ ಆಗುತ್ತೆ, ಮೈಂಡು ಫ್ರೆಶ್ ಆಗುತ್ತೆ. ಎಲ್ಲರೂ ಕೆಲಸ ಮಾಡಿ ಒಂಥರ ಮೈಂಡು ಫ್ರೀ ಆಗಿರಲ್ಲ. ಇಲ್ಲಿ ಬಂದರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಚೆನ್ನಾಗಿರುತ್ತೆ. ಮೈಂಡು ಒಂಥರ ಆರಾಮಾಗಿ ಎಲ್ಲೋ ನೋಡಿ, ಮನೆಯಿಂದ ದೂರ ಬಂದು ಎಲ್ಲೋ ನಾವು ಕಾಡಲ್ಲಿದ್ದೀವೇನೋ ಅಂತ ಭಾವನೆ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ನೇಚರು. ಹಾಗೇ ನೋಡ್ತಾ ನಿಲ್ಬೇಕನ್ಸುತ್ತೆ. ಎಲ್ಲ ಪಕ್ಷಿಗಳೆಲ್ಲ ಹಾರಾಡ್ತಾ ಇರುತ್ತೆ. ಸೌಂಡ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಹಾಗೆ ಮುಂದೆ ಚೇರ್ ಕೂಡ ಹಾಕಿರ್ತಾರೆ ಕುತ್ಕೊಂಡು. ಮುಂದೆ ವ್ಯೂಸು ಎಲ್ಲ ನೋಡೋಕ್ಕೆ ಅಲ್ಲಿಂದ ನೋಡಿದರೆ ಗುಡ್ಡ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೆಕ್ಸ್ಟ್ ಪಾರ್ಟು ಮತ್ತೆ ನಾಳೆ ಹಾಕ್ತೀನಿ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ರೆಸಿಪಿ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ.
ನೋಡಿ ಹಾಗೆ ಎಷ್ಟು ಒಂದು ಅರ್ಧ ಗಂಟೆ ಹಾಗೆ ಕುತ್ಕೊಂಡಿದ್ದೆ, ಎಲ್ಲ ನೇಚರ್ ನೋಡಿಕೊಂಡು. ಅಲ್ಲಿ ಕುತ್ಕೊಂಡ್ರೆ ಗೊತ್ತೇ ಆಗಲ್ಲ ಟೈಮ್ ಪಾಸ್ ಆಗಿದ್ದು. ನೋಡಿ ತುಂಬ ಚಳಿ ಇದ್ದಿದ್ದರಿಂದ ಎಲ್ಲರೂ ಫುಲ್ ಮಾಡ್ಕೊಂಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್.